ಆತ ಬುದ್ಧಿವಂತ ಹುಡುಗ. ಅನಿರೀಕ್ಷಿತವಾಗಿ ಬಂದೆರಗಿದ ಬಾಧೆಗೆ ಚಿಕಿತ್ಸೆ ಪಡೆಯಲು ನೇಪಾಳದಿಂದ ಬೆಂಗಳೂರಿಗೆ ಬಂದಿದ್ದ. ಆದರೆ ಬೆಂಗಳೂರಲ್ಲಿ ಆತ ಕಾಣೆಯಾಗಿದ್ದಾನೆ. ಮಗನ ಹುಡುಕಾಟ ನಡೆಸಿದ ಅಪ್ಪ ದಿಕ್ಕು ತೋಚದಂತಾಗಿದ್ದಾರೆ. ನೀವಾದ್ರೂ ನನ್ನ ಮಗನನ್ನ ಹುಡುಕೊಡಿ ಅಂತ ಅಂಗಲಾಚುತ್ತಿದ್ದಾರೆ. ಈ ಫೋಟೋದಲ್ಲಿರೋ ಬಾಲಕನ ಹೆಸರು ನೀರಜ್ ಶಾ. ನೇಪಾಳ ಮೂಲದ ಈತ ಓದಿದ್ದು 7ನೇ ತರಗತಿ. 7ನೇ ತರಗತಿಯಲ್ಲೇ ನೀರಜ್ ಶಿಕ್ಷಕರಿಂದ ಮೆಚ್ಚುಗೆ ಪಡೆದಿದ್ದ. ಆದರೆ ಬಿದಿಯಾಟವೇ ಬೇರೆಯಾಗಿತ್ತು. 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾಗಲೇ ನೀರಜ್ ಮಾನಸಿಕವಾಗಿ ತೀವ್ರ ಅಸ್ವಸ್ಥಗೊಂಡಿದ್ದ. ಮಗನ ಮಾನಸಿಕ ಅಸ್ವಸ್ಥತೆ ಕಂಡ ತಂದೆ ಜಯನಾರಾಯಣ್ ಶಾ ಚಿಕಿತ್ಸೆ ಸಲುವಾಗಿ ನೇಪಾಳದಿಂದ ವೈಟ್ಫೀಲ್ಡ್ನ ಸತ್ಯಸಾಯಿ ಆಸ್ಪತ್ರೆಗೆ ಬಂದಿದ್ರು. ಪ್ರಾಥಮಿಕವಾಗಿ ತಪಾಸಣೆ ನಡೆಸಿದ ಸಾಯಿ ಆಸ್ಪತ್ರೆ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ನಿಮಾನ್ಸ್ ಆಸ್ಪತ್ರೆಗೆ ಶಿಫಾರಸು ಮಾಡಿದ್ದಾರೆ. ಅದರಂತೆ ಒಂದು ದಿನ ಅಡ್ಮಿಟ್ ಮಾಡಿಕೊಂಡ ನಿಮಾನ್ಸ್ ವೈದ್ಯರು ಕೇಸ್ ಸ್ಟಡಿಗಾಗಿ ಮರುದಿನ ತಂದೆ ನಾರಾಯಣ್ ಶಾರನ್ನ ಕರೆದಿದ್ದಾರೆ. नारायण शाह मगनನ್ನ ನೋಡಿದ್ದು ಅದೇ ಕೊನೆ ಗಳಿಗೆ. 16 तारीख को हम यहाँ निमांस हॉस्पिटल में आए और 16 तारीख को एडमिट भी किए निमांस हॉस्पिटल में साइकेट्री डिपार्टमेंट में एडमिट किए। 17/4/11 को मेरा बेटा मिस हो गया हॉस्पिटल से ही। और मैं इधर दौड़ते हैं उधर दौड़ते हैं, कहीं नहीं मिलता है। और डॉक्टर लोग को बोले जो कि सर नहीं मिल रहा है, कहाँ गया मेरा बेटा, किस तरह गया, तो डॉक्टर लोग कुछ नहीं हेल्प किया मेरे को। ಹೀಗೆ ನಾಪತ್ತೆಯಾಗಿರೋ ಮಗನಿಗಾಗಿ ನಾರಾಯಣ್ ಶಾ ಬೀದಿ ಬೀದಿ ಅಲೆದ್ರೂ ಪ್ರಯೋಜನವಾಗಿಲ್ಲ. ಈ ನೀರಜ್ ನಿಮಗೇನಾದ್ರೂ ಎಲ್ಲಾದ್ರೂ ಕಂಡ್ರೆ ಪ್ಲೀಸ್ ತಿಳಿಸಿ ಅನ್ನೋದು ಅಪ್ಪನ ಕೋರಿಕೆ. ನೀರಜ್ ಕಂಡು ಬಂದ್ರೆ 0993267135 ಅಥವಾ 08022942572 ನಂಬರ್ಗೆ ಫೋನ್ ಮಾಡಿ ತಿಳಿಸಿ.